Hey, all of you, welcome to my channel. So sorry for the late classes due to my health conditions. Okay, already exams are over for general BComs. Some OECs are pending due to on your special request. I am taking this accounting for service sector subject classes. Okay, uh, in this due to short span of time, I will try to cover all the concepts of accounting for service sector regarding subject matters. Okay, for especially for 5 marks and 10 marks. Start ಮಾಡೋಣ್ರಿ. First I will take the easiest chapters. Okay, from easiest chapters to high levels like accounting for life insurance companies, then general insurance companies, then electricity companies. Okay, we will go through. Then first we will start to the easy and small chapters. Okay, ಇಲ್ಲಿಂದ ಚಾಲೂ ಮಾಡೋಣ್ರಿ, ಆಮೇಲೆ ಹೋಗೋಣ್ರಿ. ಓಕೆ, ಲೆವೆಲ್ ಬೈ ಲೆವೆಲ್. ಬರ್ರಿ ಈಗ ಫಸ್ಟ್ ಚಾಪ್ಟರ್ ಐ ವಿಲ್ ಟೇಕ್ ಫಾರ್ ಯು, ದಟ್ ಈಸ್ ಅಕೌಂಟ್ಸ್ ಆಫ್ ಹೋಟೆಲ್ಸ್ ಆರ್ ಹಾಸ್ಪಿಟಾಲಿಟಿ ಅಂಡರ್ಟೇಕಿಂಗ್ಸ್. ಓಕೆ, ಇದು ಶುರು ಮಾಡೋಣ್ರಿ. ಫಸ್ಟ್ 5 ಮಾರ್ಕ್ಸ್, ಆಮೇಲೆ 10 ಮಾರ್ಕ್ಸ್. ಓಕೆ, ಈಸಿ ನಮ್ಗೆ ಹೇಳಿರ್ತೀನಿ. ಫಸ್ಟ್ ಈಸಿ, ದೆನ್ ಲೆವೆಲ್ ಅಪ್, ದೆನ್ ಫಾರ್ ಮೇಜರ್ ಪ್ರಾಬ್ಲಮ್ಸ್. ಓಕೆ, ಹಂಗೆ ಮಾಡೋಣ್ರಿ. ಬರ್ರಿ ಈಗ ಯಾವ ಚಾಪ್ಟರ್ ನಿಮ್ದು? ಈಗ ಚಾಪ್ಟರ್ ಅಕೌಂಟಿಂಗ್ ಆಫ್ ಹೋಟೆಲ್ಸ್. ಸಿಂಪಲ್, ಅಕೌಂಟ್ಸ್ ಆಫ್ ಹೋಟೆಲ್ಸ್ ಆರ್ ಹಾಸ್ಪಿಟಾಲಿಟಿ ಅಂಡರ್ಟೇಕಿಂಗ್. ಹೋಟೆಲ್ಸ್ ಅಂದರೆ ಸೇಮ್, ಹಾಸ್ಪಿಟಾಲಿಟೀಸ್ ಅಂದರೆ ಸೇಮ್. ಹಾಸ್ಪಿಟಲ್ ಅಲ್ಲ, ಹಾಸ್ಪಿಟಾಲಿಟಿ ಅಂದರೆ ಹೋಟೆಲ್ಸ್. ಓಕೆ, ಬರ್ರಿ ಫಸ್ಟ್ ನೋಡ್ರಿಪ್ಪ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ರೂಮ್ ರೆಂಟ್. ಇದು ಕೇಳ್ತಾರೆ ನಿಮಗೆ 5 ಮಾರ್ಕ್ಸ್. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ರೂಮ್ ರೆಂಟ್ ಆರ್ ಕ್ಯಾಲ್ಕುಲೇಟ್ ರೂಮ್ ರೆಂಟ್, ಈ ಥರ ಕೇಳ್ತಾರೆ. ಕ್ಯಾಲ್ಕುಲೇಷನ್ ಆಫ್ ರೂಮ್ ರೆಂಟ್. ಓಕೆ, ಬರ್ರಿ ಫಾರ್ಮುಲಾ ನೋಡ್ರಿ. ರೂಮ್ ರೆಂಟ್ ಇಸ್ ಈಕ್ವಲ್ ಟು ಎಸ್ಟಿಮೇಟೆಡ್ ಕಾಸ್ಟ್ ಪ್ಲಸ್ ಫೇರ್ ರಿಟರ್ನ್ ಡಿವೈಡೆಡ್ ಬೈ ನಂಬರ್ ಆಫ್ ಅವೈಲೇಬಲ್ ರೂಮ್ಸ್, ಅಂದರೆ ಡೇಸ್ ಒಳಗೆ ತಗೋಬೇಕು, ಇಂಟು ಅಕ್ಯುಪೆನ್ಸಿ ರೇಟ್. ಇದು ಎಲ್ಲ ಕೊಡ್ತಾರೆ ನಿಮಗೆ. ಇಂಪಾರ್ಟೆಂಟ್ ಇದು ಫಾರ್ಮುಲಾ ನೆನ್ಪಿಡ್ಕೋರಿ. ಏನೈತ್ರಿ, ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ರೀ. ರೂಮ್ ರೆಂಟ್ ಇಸ್ ಈಕ್ವಲ್ ಟು ಎಸ್ಟಿಮೇಟೆಡ್ ಕಾಸ್ಟ್ ಪ್ಲಸ್ ಫೇರ್ ರಿಟರ್ನ್ ಡಿವೈಡೆಡ್ ಬೈ ನಂಬರ್ ಆಫ್ ಅವೈಲೇಬಲ್ ರೂಮ್ಸ್, ಡೇಸ್ ಒಳಗೆ ತಗೋಬೇಕಿದು, ಬ್ರಾಕೆಟ್ ಹಿಡಿತಿರಲ್ಲ, ಇಂಟು ಅಕ್ಯುಪೆನ್ಸಿ ರೇಟ್. ಓಕೆ, ಇದು ಫಾರ್ಮುಲಾ ನೆನ್ಪಿಡ್ಕೋರಿ. ಮೇ ಬಿ ಫಾರ್ 2 ಮಾರ್ಕ್ಸ್ ಕ್ಯಾಲ್ಕುಲೇಟ್ ರೂಮ್ ರೇಟ್, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ. ಕ್ಯಾಲ್ಕುಲೇಟ್ ರೂಮ್ ರೇಟ್ ಅಂತ ಕೇಳ್ತಾರೆ. ಸಮ್ ಇನ್ಫಾರ್ಮೇಷನ್ ಮಿಸ್ ಮಾಡ್ತಾರೆ, 5 ಮಾರ್ಕ್ಸ್ ಒಳಗೆ ಕೇಳ್ತಾರೆ ಕ್ಯಾಲ್ಕುಲೇಟ್ ರೂಮ್ ರೆಂಟ್ ಅಂತ. ಓಕೆ, ಶುರು ಮಾಡೋಣ್ರಿ. ಓಕೆ, ಟೇಕ್ ಡೌನ್ ದಿಸ್ ಫಾರ್ಮುಲಾ, ವಿ ವಿಲ್ ಸ್ಟಾರ್ಟ್ ಪ್ರಾಬ್ಲಮ್ಸ್. ಓಕೆ, ಸೊ ಫಸ್ಟ್ 5 ಮಾರ್ಕ್ಸ್ ಕ್ವಶನ್ ಬರ್ರಿ. ಬೇಸ್ಡ್ ಆನ್ ರೂಮ್ ರೆಂಟ್ ಕ್ಯಾಲ್ಕುಲೇಷನ್ ಮಾಡೋಕೆ 5 ಮಾರ್ಕ್ಸ್. ಫಸ್ಟ್ ಕ್ವಶನ್ ನಂಬರ್ 1 ಇದು ಮಾಡ್ಬೇಕು. ಕ್ಯಾಲ್ಕುಲೇಟ್ ರೂಮ್ ರೆಂಟ್ ಅದು ಐತ್ರಿ. ಕ್ಯಾಲ್ಕುಲೇಟ್ ರೂಮ್ ರೆಂಟ್ ಟು ಬಿ ಚಾರ್ಜ್ಡ್ ಪರ್ ಡೇ ಪರ್ ರೂಮ್ from the following information of a 3-star hotel at Bangalore. Okay, if the occupancy rate is 100% and 80%. occupancy rate ಅಂದ್ರೆ ಇದು occupancy rate ಎಷ್ಟ್ರಿ? 100% ಒಂದು ಮಾಡಬೇಕು, 80% ಒಂದು ಮಾಡಬೇಕು. ಅಂದರೆ ಎ ಸಪ್ರೇಟ್ ಮಾಡಬೇಕು, ಬಿ ಸಪ್ರೇಟ್ ಮಾಡಬೇಕು. ಓಕೆ, occupancy rate ಕೊಟ್ಟಾರೆ ಇಲ್ಲಿ. ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಫಾರ್ ಅಕ್ಯುಪೆನ್ಸಿ, ನಂಬರ್ ಆಫ್ ಅವೈಲೇಬಲ್ ರೂಮ್ಸ್, ಡೇಸ್ ಐತ್ರಿ. ಇಲ್ಲಿ ಏನ್ರಿ ಡೇಸ್, ಇಲ್ಲಿ ಬರೀ ಅಕ್ಯುಪೆನ್ಸಿ ಐತ್ರಿ. ಅಂದರೆ ನಂಬರ್ ಆಫ್ ಅವೈಲೇಬಲ್ ರೂಮ್ಸ್ ಇಲ್ಲಿ ಇದು ಒಳಗೆ, ಇಲ್ಲೇ ಡೇಸ್ ಒಳಗೆ ಐತ್ರಿ, ಇಲ್ಲೇ ಬರೀ ಫಾರ್ ಅಕ್ಯುಪೆನ್ಸಿ ಐತ್ರಿ. ಅಂದರೆ ಇದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು. ಇದು ಕ್ಯಾಲ್ಕುಲೇಷನ್ ಮಾಡ್ಬೇಕು, ನಮ್ಮ ಕಡೆ ಇಲ್ಲ, ಇದು ಮಾಡ್ಬೇಕು ಕ್ಯಾಲ್ಕುಲೇಷನ್. ಓಕೆ, ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಫಾರ್ ಏಪ್ರಿಲ್ 2023 rupees 24 lakh. ಎಸ್ಟಿಮೇಟೆಡ್ ಕಾಸ್ಟ್ ಅಂದರೆ ಇದು, ಎಸ್ಟಿಮೇಟೆಡ್ ಕಾಸ್ಟ್ ಅಂದರೆ ಇದು 24 lakh. ಓಕೆ, ಇಲ್ಲಿ ಫಿಲ್ ಮಾಡ್ಬೇಕು. ನೆಕ್ಸ್ಟ್, ರಿಟರ್ನ್ ಎಕ್ಸ್ಪೆಕ್ಟೆಡ್ 50% ಆನ್ ಕಾಸ್ಟ್. ಆನ್ ಕಾಸ್ಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್. ರಿಟರ್ನ್ ಅಂದರೆ ಇದು ಫೇರ್ ರಿಟರ್ನ್ ಎಕ್ಸ್ಪೆಕ್ಟೆಡ್ 50% ಆನ್ ಕಾಸ್ಟ್. ಕಾಸ್ಟ್ ಮೇಲೆ 50% ತಗೋರಿ ಅಂತ. ಕಾಸ್ಟ್ ಎಲ್ಲಿತ್ರಿ ನಿಮ್ದು? ಇದು ಟೋಟಲ್ ಕಾಸ್ಟ್, ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಐತೆ ನೋಡ್ರಿ. ಈ ಅಮೌಂಟ್ ಮೇಲೆ 24 lakh ಮೇಲೆ 50% ತಗೋಬೇಕಂತ್ರಿ. ಅದು ಏನ್ರಿ ನಿಮ್ದು? ರಿಟರ್ನ್, ಫೇರ್ ರಿಟರ್ನ್. ಅದು ತಿಳಿದ್ರಿ? ಫೇರ್ ರಿಟರ್ನ್ ನಾವು ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕದು. ನಮ್ಮ ಕಡೆ ಏನೇನು ಇನ್ಫಾರ್ಮೇಷನ್ ಐತ್ರಿಪ್ಪ? ಈಗ ಎಸ್ಟಿಮೇಟೆಡ್ ಕಾಸ್ಟ್ ಐತ್ರಿ, ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಐತ್ರಿ ನಮ್ಮ ಕಡೆ. ಎಷ್ಟು? 24 lakh. ಓಕೆ, ಫೇರ್ ರಿಟರ್ನ್ ನಮ್ಮ ಕಡೆ ಇಲ್ಲ, ಬರೇ ರಿಟರ್ನ್ ಎಕ್ಸ್ಪೆಕ್ಟೆಡ್ 50% ಆನ್ ಕಾಸ್ಟ್ ಐತ್ರಿ. 24 lakh ಇಂಟು 50% ಮಾಡ್ಬೇಕು, ಅದು ನಿಮ್ದು ಏನ್ರಿ? ಫೇರ್ ರಿಟರ್ನ್. ಓಕೆ, ಡಿವೈಡೆಡ್ ಬೈ ನಂಬರ್ ಆಫ್ ಅವೈಲೇಬಲ್ ರೂಮ್ಸ್, ಡೇಸ್ ಒಳಗೆ ಬೇಕು ನಮಗೆ, ಡೇಸ್ ಒಳಗೆ. ಇಲ್ಲಿ ಬರೇ ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಫಾರ್ ಅಕ್ಯುಪೆನ್ಸಿ 100 ರೂಮ್ಸ್ ಐತ್ರಿ, ನಮಗೆ ಡೇಸ್ ಬೇಕೀಗ. ಮಾಡೋಣ್ರಿ ಇದು.
ಆಮೇಲೆ ಅಕ್ಯುಪೆನ್ಸಿ ರೇಟ್ ಎ 100% ತೊಗೊಂಡು ಮಾಡ್ಬೇಕಾ, ಆಮೇಲೆ ಬಿ 80% ತೊಗೊಂಡು ಮಾಡ್ಬೇಕು. ಓಕೆ, ಸಿಂಪಲ್ ಐತ್ರಿ. ಬರ್ರಿ, ಹಾಂ, ಕ್ಯಾಲ್ಕುಲೇಟ್ ರೂಮ್ ರೆಂಟ್ ಅಲ್ವ ಅದು, ಮೇಲೆ ಹೆಡಿಂಗ್ ಬರ್ರಿ ಆನ್ಸರ್. ಕ್ಯಾಲ್ಕುಲೇಷನ್ ಆಫ್ ರೂಮ್ ರೆಂಟ್ ಅಲ್ಲ ಅದು, ಕ್ಯಾಲ್ಕುಲೇಷನ್ ಆಫ್ ರೂಮ್ ರೆಂಟ್, ಕರೆಕ್ಟಾ? ರೂಮ್ ರೆಂಟ್ ಈಸ್ ಈಕ್ವಲ್ ಟು ಎಸ್ಟಿಮೇಟೆಡ್ ಕಾಸ್ಟ್ ಪ್ಲಸ್ ಫೇರ್ ರಿಟರ್ನ್ ಡಿವೈಡೆಡ್ ಬೈ ನಂಬರ್ ಆಫ್ ಅವೈಲೇಬಲ್ ರೂಮ್ಸ್ ಡೇಸ್ ಒಳಗೆ ತಗೋಬೇಕಾ ಇಂಟು ಅಕ್ಯುಪೆನ್ಸಿ ರೇಟ್. ಸಾರಿ, ಫಸ್ಟ್ ಎ ಸಪ್ರೇಟ್ ಮಾಡ್ರಿ. ಎ, ಇಫ್ ಅಕ್ಯುಪೆನ್ಸಿ ರೇಟ್ ಈಸ್ ಎಷ್ಟಿದು 100%. ಇದು ಒಂದು ಸಪ್ರೇಟ್ ಮಾಡಿರಿ. ಫಸ್ಟ್ ಫಾರ್ಮುಲಾ ಸೇಮ್ ರೀ, ಫಾರ್ಮುಲಾ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಇಸ್ ಈಕ್ವಲ್ ಟು ಬರ್ರಿ, ಎಸ್ಟಿಮೇಟೆಡ್ ಕಾಸ್ಟ್ ನಿಮ್ಮ ಕಡೆ ಐತ್ರಿ, ಐತೆ ನೋಡ್ರಿ. ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಎಷ್ಟು? 24 lakh ಫಿಲ್ ಮಾಡಿರಿ. ಎಸ್ಟಿಮೇಟೆಡ್ ಕಾಸ್ಟ್ ಪ್ಲೇಸಲ್ಲಿ 24 lakh ಫಿಲ್ ಮಾಡಿರಿ, ಕರೆಕ್ಟಾ? ಆಮೇಲೆ ಪ್ಲಸ್ ಐತ್ರಿ, ಪ್ಲಸ್ ಹಚ್ಚಿರಿ. ಏನು ಬೇಕು ನಿಮಗೆ? ಫೇರ್ ರಿಟರ್ನ್ ಬೇಕು. ಫೇರ್ ರಿಟರ್ನ್ ನಿಮ್ಮ ಕಡೆ ಇಲ್ಲ, ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಮಾಡಿರಿ. ರಫ್ ಆಗಿ ಮಾಡ್ತೀನಿ ನೋಡ್ರಿ. ಇಲ್ಲೇ ಫೇರ್ ರಿಟರ್ನ್ ಮಾಡಬೇಕು. ಫೇರ್ ರಿಟರ್ನ್ ಇಸ್ ಈಕ್ವಲ್ ಟು ಏನ್ರಿ? ಫೇರ್ ರಿಟರ್ನ್ ಬಗ್ಗೆ ರಿಟರ್ನ್ ಅಂದರೆ ರಿಟರ್ನ್ ಎಕ್ಸ್ಪೆಕ್ಟೆಡ್ 50% ಆನ್ ಕಾಸ್ಟ್ ಮೇಲೆ 50% ತಗೋರಿ ಅಂತ. ಕಾಸ್ಟ್ ಎಲ್ಲಿತ್ರಿ ನಿಮ್ದು? ಇದು ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಅಂದರೆ ಇದು 24 lakh ಮೇಲೆ 50% ತಗೋರಿ, ಅದು ನಿಮ್ದು ಫೇರ್ ರಿಟರ್ನ್. 24 lakh ಇಂಟು 50%. ಎಷ್ಟು ರೀ? 24 lakh ಇಂಟು 50% 12 lakh. 12 lakh ನಿಮ್ದು ಏನ್ರಿ? ಫೇರ್ ರಿಟರ್ನ್. 12 lakh ಫೇರ್ ರಿಟರ್ನ್ ಪ್ಲೇಸಲ್ಲಿ ಹಚ್ಚಿರಿಪ್ಪ. 12 lakh ಆತಲ್ಲ. ಈಗ ಡಿವೈಡೆಡ್ ಬೈ ಏನ್ರಿ? ನಂಬರ್ ಆಫ್ ಅವೈಲೇಬಲ್ ರೂಮ್ಸ್ ಡೇಸ್ ಒಳಗೆ ಬೇಕು ನಮಗೆ. ಡೇಸ್ ಒಳಗೆ ಅದು ಒಂದು ಬೇಕ್ರಿ. ಸ್ಟಾರ್ ಮಾರ್ಕ್ ಏನ್ರಿ ಇದು? ನಂಬರ್ ಆಫ್ ಅವೈಲೇಬಲ್ ರೂಮ್ಸ್ ಡೇಸ್ ಒಳಗೆ. ನಂಬರ್ ಆಫ್ ಅವೈಲೇಬಲ್ ರೂಮ್ಸ್ ಡೇಸ್ ಒಳಗೆ ಬೇಕು. ಇಸ್ ಈಕ್ವಲ್ ಟು, ಹಾಂ ನೋಡ್ರಿ, ನಂಬರ್ ಆಫ್ ಅವೈಲೇಬಲ್ ರೂಮ್ಸ್ ಡೇಸ್ ಒಳಗೆ ಬೇಕಲ್ಲ. ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಫಾರ್ ಅಕ್ಯುಪೆನ್ಸಿ ಎಷ್ಟು ರೀ? 100 ರೂಮ್ಸ್. ಎಷ್ಟು ರೀ? ನಂಬರ್ ಆಫ್ ರೂಮ್ಸ್ ಎಷ್ಟು ರೀ? 100 ತಗೋರಿ. 100 ಐತ್ರಿ. ಓಕೆ, ಈಗ ನೋಡ್ರಿ, ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಫಾರ್ ಏಪ್ರಿಲ್ ಮಂತ್ ಒಳಗೈತ್ರಿ. ಏನ್ರಿ? ಮಂತ್ ಒಳಗೈತ್ರಿ. ನಮಗೆ ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಫಾರ್ ಅಕ್ಯುಪೆನ್ಸಿ 100 ರೂಮ್ಸ್. ನಮ್ಗೆ ಏನ್ರಿ? ರೂಮ್ಸ್ ಐತೆ ನೋಡ್ರಿ. ನಂಬರ್ ಆಫ್ ರೂಮ್ಸ್ ಎಷ್ಟು ರೀ? 100 ಇಂಟು ನಮಗೆ ಡೇಸ್ ಒಳಗೆ ಬೇಕ್ರಿ. ನಮ್ಗೆ ಏನ್ರಿ? ಡೇಸ್ ಒಳಗೆ ಬೇಕು. 1 ತಿಂಗಳ ಒಳಗೆ ಎಷ್ಟು ರೂಮ್ಸ್ ಬೇಕು ನಮಗೆ ಅಂತ. 1 ತಿಂಗಳ ಒಳಗೆ ಎಷ್ಟು ರೂಮ್ಸ್ ಬೇಕು ನಮಗೆ? ನಂಬರ್ ಆಫ್ ರೂಮ್ಸ್ ಎಷ್ಟು ರೀ ನಿಮ್ಮ ಕಡೆ? 100 ರೂಮ್ಸ್ ರೀ. ಓಕೆ, ನೋ ಪ್ರಾಬ್ಲಮ್. 100 ರೂಮ್ಸ್. ಓಕೆ, ಇಲ್ಲಿ ಮಂತ್ ವೈಸ್ ಕೊಟ್ಟಾರ. ಇಲ್ಲಿ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಏನ್ರಿ? ಮಂತ್ ವೈಸ್ ಕೊಟ್ಟಾರಿ. ಮಂತ್ ವೈಸ್ ಏನು ಮಾಡ್ತೀರಿ? ಅವಾಗ ಇದು ತಿಂಗಳ ಒಳಗೆ ತೊಗೋಬೇಕ್ರಿ. ಮಂತ್ಲಿ ತೊಗೋಬೇಕು. ಮಂತ್ಲಿ ಡೇಸ್ ಎಷ್ಟು ರೀಪ್ಪ? ಏಪ್ರಿಲ್ ಬಿಡ್ರಿ ನೀವು. ಏಪ್ರಿಲ್ ಇರಲಿ, ಏಪ್ರಿಲ್, ಮೇ, ಮಾರ್ಚ್, ಏಪ್ರಿಲ್ ಯಾವುದಿರಲಿ. ಓಕೆ, ಮಂತ್ಲಿ 1 ತಿಂಗಳಿಗೆ ಡೇಸ್ ಎಷ್ಟು ರೀಪ್ಪ? ನಾರ್ಮಲಿ 30 days ಅಲ್ಲ, 30 days. ಓಕೆ, ಪರ್ ಡೇ ನಂಬರ್ ಆಫ್ ರೂಮ್ಸ್ ಎಷ್ಟು ಐತ್ರಿಪ್ಪ? 100 ರೂಮ್ಸ್ ಐತ್ರಿ. ನೋ ಪ್ರಾಬ್ಲಮ್. ನಮಗೆ ಡೇಸ್ ಒಳಗೆ ಬೇಕು. ನಮಗೆ ಏನ್ರಿ? ಡೇಸ್ ಒಳಗೆ ಬೇಕು. 1 ತಿಂಗಳಿಗೆ ಎಷ್ಟು ಡೇಸ್ ರೀಪ್ಪ? 30 days. ಅದಕ್ಕೆ ಇಂಟು 30 days ಮಾಡ್ರಿ. ಇಂಟು 30 days ಮಾಡ್ರಿ. ಎಷ್ಟು ರೀ? 100 ಇಂಟು 30 days ಎಷ್ಟು ರೀಪ್ಪ? 3000 days. ಹೌದಲ್ಲ? 3000 days. 100 ರೂಮ್ಸ್ ಇಂಟು 1 ತಿಂಗಳಿಗೆ ಎಷ್ಟು ಡೇಸ್ ರೀ? 30 days. ನಾರ್ಮಲಿ 30 days. 100 ಇಂಟು 30 ಮಾಡ್ರಿ, 3000 days ಬಂತಿರಲಿ. ಇದು ನಿಮ್ದು ನಂಬರ್ ಆಫ್ ಅವೈಲೇಬಲ್ ರೂಮ್ಸ್ ಡೇಸ್ ಒಳಗೆ. ಎಷ್ಟು ರೀ? 3000 ತಗೋರಿ. ಇಲ್ಲಿ 3000 ಕರೆಕ್ಟಾ? ಆಮೇಲೆ ಏನ್ರಿ? ಇಂಟು ಸೈನ್ ಐತ್ರಿ. ಇಂಟು ಸೈನ್ ಹಚ್ಚಿರಿ. ಕರೆಕ್ಟಾ? ಇಲ್ಲಿ ಏನ್ರಿ? ಅಕ್ಯುಪೆನ್ಸಿ ರೇಟ್ ಆಯ್ತು ನೋಡ್ರಿ. ಇಫ್ ಅಕ್ಯುಪೆನ್ಸಿ ರೇಟ್ ಇಸ್ 100%. 100% ಮಾಡ್ರಿ. ಫಸ್ಟ್ 100%. 100% ಅಂದರೆ 100 ಡಿವೈಡೆಡ್ ಬೈ 100 ಮಾಡ್ರಿ. ಇಲ್ಲಾಂದರೆ 100% ಬರೀರಿ. ಇಲ್ಲಿ 100% ಅಂತ ಬರೀರಿ. 100% ಇಸ್ ಈಕ್ವಲ್ ಟು ಮಾಡ್ರಿಪ್ಪ. ಇದು ನೋಡ್ರಿ, 100% ಅಂದ್ರೆ ಏನ್ರಿಪ್ಪ? 100 ಡಿವೈಡೆಡ್ ಬೈ 100 ಬರೀರಿ. ಇಲ್ಲಾಂದ್ರೆ 100% ಸೈನ್ ಬರೀರಿ. ಓಕೆ,
ನಮಗೆ ಪರ್ಸೆಂಟೇಜ್ ಬೇಕು. ಒಟ್ಟು 100% ಇಲ್ಲಾಂದರೆ 100 ಡಿವೈಡೆಡ್ ಬೈ 100. ಮಾಡಿರಿಪ್ಪ ಈಗ 24 lakh ಪ್ಲಸ್ 12 lakh ಎಷ್ಟು ರೀ? 36 lakh. 24 lakh ಪ್ಲಸ್ 12 lakh 36 lakh ಡಿವೈಡೆಡ್ ಬೈ ಏನ್ರಿ 3000 ಇಂಟು 100%. 3000 ಇಂಟು 100 ಡಿವೈಡೆಡ್ ಬೈ 100 ಮಾಡಿರಿ, ಇಲ್ಲಾಂದ್ರೆ 3000 ಇಂಟು 100% ಸೈನ್ ಹೊಡೀರಿ ನಿಮ್ಮ ಕೆಲಸ ಒಳಗೆ. 3000 ಇಂಟು 100% ಸೈನ್ ಹೊಡೀರಿ. 100 ಹೊಡಿದ ಮೇಲೆ ಪರ್ಸೆಂಟೇಜ್ ಸೈನ್ ಹೊಡೀರಿ, ಸೇಮ್ ಆನ್ಸರ್ ಬರ್ತೈತೆ ನಿಮಗೆ. ಇಲ್ಲಾಂದರೆ 3000 ಇಂಟು 100 ಡಿವೈಡೆಡ್ ಬೈ 100 ಮಾಡಿರಿ. ಎಷ್ಟು ರೀ? 3000 ಸೇಮ್ ಟು ಸೇಮ್. ಹಾಂ, ಈಗ ಮಾಡಿರಿ. ಎಷ್ಟು ರೀ? ಎಷ್ಟು ಬರ್ತೈತೆ ರೀ ಆನ್ಸರ್? 36 lakh divided by 3000. 1200 ಅಲ್ಲ ಆನ್ಸರ್? 1200. 1200 per day per room. 1200 per day per room ಐತೆ ನೋಡ್ರಿ. per day per room ಐತೆ ನೋಡ್ರಿ. 1000 per day per room. 1200 per day per room. ಏನ್ರಿದು? ರೂಮ್ ರೆಂಟ್. ತಿಳಿತ್ರಿ? ಭಾಳ ಸಿಂಪಲ್ ಐತ್ರಿ. ಎಸ್ಟಿಮೇಟೆಡ್ ಕಾಸ್ಟ್ 24 lakh ತಗೋರಿ. ಆಮೇಲೆ ಫೇರ್ ರಿಟರ್ನ್ ನಿಮಗೆ ಸಿಗ್ತೀರಿ. ಫೇರ್ ರಿಟರ್ನ್ 12 lakh ಸಿಗ್ತೀರಿ ನಿಮಗೆ. ಡಿವೈಡೆಡ್ ಬೈ ನಂಬರ್ ಆಫ್ ಅವೈಲೇಬಲ್ ರೂಮ್ಸ್ ನಿಮಗೆ ಗೊತ್ತಿರಲಿಲ್ಲ, 100 ರೂಮ್ಸ್ ಐತ್ರಿ. ಆಮೇಲೆ ಇಂಟು 30 days ಮಾಡ್ಬೇಕು, ಮಂತ್ಲಿ ತೊಗೋಬೇಕು. 30 days 3000 days ಬಂತೀರಿ, 3000 ಅಂತ ತೊಗೋರಿ ಇಲ್ಲಿ. ಆಮೇಲೆ ಇಂಟು ಅಕ್ಯುಪೆನ್ಸಿ ರೇಟ್ ಐತ್ರಿ. ಅಕ್ಯುಪೆನ್ಸಿ ರೇಟ್ ಎಷ್ಟ್ರಿಪ್ಪ? 100%. ಓಕೆ ಮಾಡಿರಿ. ಎಷ್ಟು ರೀ? 36 lakh ಮೇಲೆ ಡಿವೈಡ್ ಬೈ 3000 ಇಂಟು 100%, 3000 ಮಾಡಿರಿ. ಎಷ್ಟು ರೀ? 1200 ಪರ್ ಡೇ ಪರ್ ರೂಮ್. ಇದು ಏನ್ರಿ? ರೂಮ್ ರೆಂಟ್. ಮುಗೀತಲ್ಲ? ಈಗ ಬಿ ಮಾಡೋನ್ರಿ. ಬಿ ಏನ್ರಿ ಇದು? 80%. ಸೇಮ್. ಇಫ್ ಅಕ್ಯುಪೆನ್ಸಿ ರೇಟ್ ಈಸ್ if occupancy rate is ಎಷ್ಟಿದು? 80%. 80%. ಸೇಮ್ ರೀ. ಮತ್ತು ಮ್ಯಾಲೆ ಇದು ಎಲ್ಲ ಪಾರ್ಟ್ ಸೇಮ್ ರೀ. 24 lakh 24 lakh ಪ್ಲಸ್ 12 lakh ಡಿವೈಡೆಡ್ ಬೈ 3000 ಇಂಟು ಹಾಂ ಈಗ ಬರ್ರಿ ಇಲ್ಲಿ 3000 ಇಂಟು 100% ಐತ್ರಿ. ಯಾಕಂದರೆ ಮೇಲೆ 100% ಐತಲ್ಲ, 100%. ಈಗ 3000 ಇಂಟು 80% ತೊಗೋಬೇಕು ಇಲ್ಲಿ. 80% 80/100 ತೊಗೋರಿ, ಇಲ್ಲಾಂದ್ರೆ 80% ತೊಗೋರಿ, ಸೇಮ್ ಆನ್ಸರ್ ಬರ್ತೈತೆ ರೀ. 24 lakh ಪ್ಲಸ್ 12 lakh 36 lakh ಡಿವೈಡೆಡ್ ಬೈ 3000 ಇಂಟು 80% ಮಾಡಿರಿ. 3000 ಇಂಟು 80% ಎಷ್ಟು ರೀ? 2400 ಮಾಡಿರಿಪ್ಪ. ಈಗ 36 lakh ಡಿವೈಡೆಡ್ ಬೈ 2400 ಎಷ್ಟು ಬಂತು ರೀ? 1500. 1500 ಪರ್ ಡೇ ಪರ್ ರೂಮ್. per day per room. Okay, room rent. ತಿಳಿತ್ರಿ? इಷ್ಟು सिंपल ಐತ್ರಿ कैलकुलेशन फॉर 5 मार्क्स. समझ में आप लोगों को? क्या हमारा सबसे पहले कैलकुलेशन कौन सा है? हमारा रूम रेंट. रूम रेंट का फार्मूला क्या है हमारा? रूम रेंट इज इक्वल टू एस्टिमेटेड कॉस्ट प्लस फेयर रिटर्न डिवाइडेड बाय नंबर ऑफ अवेलेबल रूम्स. डेज में लेना इसको, इनटू ऑक्यूपेंसी रेट. ये हमारा फार्मूला है. ये तुम्हारा क्या है? क्वेश्चन है. ठीक है, फार्मूला लिख लिया तुम्हें. यहाँ पे क्या बोल रहा हूँ? इफ ऑक्यूपेंसी रेट इज 100% और 80% दो दिया. ए का सेपरेट कैलकुलेशन करना, बी का सेपरेट कैलकुलेशन करना. इसलिए सबसे पहले देखो, सबसे पहले ए. इफ ऑक्यूपेंसी रेट इज 100%, इफ ऑक्यूपेंसी रेट इज 100%, सेम फार्मूला इज इक्वल टू, फर्स्ट पहले क्या दिया यहाँ पे? एस्टिमेटेड कॉस्ट दिया. एस्टिमेटेड कॉस्ट कहाँ पे तुम्हारा? ये वाला एस्टिमेटेड टोटल कॉस्ट कितना है? वो 24 लाख. वो यहाँ पे ले लो, 24 लाख ले लो. उसके बाद में प्लस है, प्लस ले लो. क्या पूछ रहा है इन्हें? फेयर रिटर्न पूछ रहा है. फेयर रिटर्न यहाँ पे उसको कैलकुलेशन करना है. फेयर रिटर्न इज इक्वल टू, इन्हें क्या पूछ रहा है? रिटर्न एक्सपेक्टेड करके है. देखो यही तुम्हारा फेयर रिटर्न. रिटर्न एक्सपेक्टेड पूछ रहा है ना, यही तुम्हारा 50% ऑन कॉस्ट बोल रहा है. डायरेक्टली तुम्हारे को फेयर रिटर्न नहीं दिया, तुम्हारे को इनडायरेक्टली पूछ रहा है.
कॉस्ट के ऊपर कितना लो, 50% लो, उसको क्या बोलते हैं, तुम्हें फेयर रिटर्न करके बोलते हैं, वहां पे दिया उन्हें फेयर रिटर्न इज इक्वल टू, क्या पूछ रहा है, 50% ऑन कॉस्ट के ऊपर लो, कॉस्ट के ऊपर 50% लो करके, कॉस्ट कहां पे तुम्हारा ये वाला एस्टिमेटेड टोटल कॉस्ट दिया ना पे, इसके ऊपर 50% लो करके बोल रहा है 24 लाख इंटू 50% कितना होता है 12 लाख, ये क्या है तुम्हारा फेयर रिटर्न, फेयर रिटर्न कितना अभी 12 लाख, ले फेयर रिटर्न, ओके हो गया, डिवाइडेड बाय है, डिवाइडेड बाय चलो, क्या पूछ रहा है, नंबर ऑफ अवेलेबल रूम्स डेज में लो करके बोल रहा है, डेज में, इसलिए नंबर ऑफ अवेलेबल रूम्स डेज में लेना तुम्हें इज इक्वल टू, यहाँ पे दिया ना नंबर ऑफ रूम्स अवेलेबल फॉर ऑक्यूपेंसी 100, मतलब क्या डायरेक्टली नहीं दिया तुम्हारे को, इनडायरेक्टली दिया, कितने रूम्स अवेलेबल है ऑक्यूपेंसी के लिए 100 है, 100 रूम्स है, 100 रूम्स डालो यहाँ पे इनटू, हमारे को क्या है मंथ में दिया इन्हें, मंथ में एक मंथ में कितने डेज रहते हैं 30 डेज, यहाँ पे तुम्हारे को डायरेक्टली नहीं दिया, हमारे को क्या होना डेज में होना, यहाँ पे सिर्फ नंबर कितने अवेलेबल है 100 रूम्स है, कितने दिन के लिए हमारे को नहीं मालूम, इसलिए यहाँ पे दिया ना मंथ में, अप्रैल को तो 31 डेज रहते हैं, 30 डेज रहते हैं, वैसा हम समझो मंथली कितने रहते हैं, नॉर्मली 30 डेज रहते हैं नहीं, इसलिए 100 रूम्स इंटू नॉर्मली कितने डेज रहते हैं एक महीने में 30 दिन 30 डेज, 100 इंटू 30 डेज करो कितने होते हैं 3000 डेज होते हैं, यही तुम्हारे लिए यहाँ पे लिखना, नंबर ऑफ अवेलेबल रूम्स डेज में कितने 3000 डेज, 3000 डालो यहाँ पे 3000 आया नहीं, अब क्या दिया है इंटू है, इंटू डालो, क्या पूछ रहा है ऑक्यूपेंसी रेट, यहाँ पे ऑक्यूपेंसी रेट कितना है यहाँ पे 100%, तो 100% डालो यहाँ पे, 100 डिवाइडेड बाय 100 करो सेम आंसर आता, 100 डाल के परसेंटेज डालो बाजू साइन सेम आंसर आता, अब करो इसको 24 लाख प्लस 12 लाख कितना होता है 36 लाख डिवाइडेड बाय 3000 इंटू 100% 3000, इसको कैलकुलेशन करो कितना था 1200 पर डे पर रूम, पर डे पर रूम, इसका है रूम रेंट है, हो गया इसका। नेक्स्ट बी, इफ ऑक्यूपेंसी रेट इज 80%, if occupancy rate is 80% is equal to, ऊपर वाले सेम फार्मूला सेम 24 लाख प्लस 12 लाख डिवाइडेड बाय 3000 सेम इंटू यहाँ पे 100% है, अब यहाँ पे 80% डालो, यहाँ पे सेम 80% डालो यहाँ पे, ओके 80/100 डालो या तो 80% डालो सेम, 24 लाख प्लस 12 लाख 36 लाख डिवाइडेड बाय 3000 इंटू 80% 2400, 36 लाख डिवाइडेड बाय 2400 करो कितना आंसर आता 1500 पर डे पर रूम, पर डे पर रूम, क्या तुम्हारा रूम रेट, यहाँ पे तुम्हारा आंसर क्या हुआ वाइंड अप हुआ। होप यू अंडरस्टूड दिस 5 मार्क्स ಪ್ರಾಬ್ಲಮ್ಸ್ ವೆರಿ ವೆಲ್, ಓಕೆ ಈ ತರ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ರಿ, ನಾ ಒಂದೇ ಮಾಡ್ತೇನೆ ರೀ, ನೀವು ಈ ತರ ಬೇರೆ ಬೇರೆ ಪ್ರಾಬ್ಲಮ್ಸ್ ಮಾಡ್ರಿ, ಓಕೆ ಥ್ಯಾಂಕ್ ಯು ವೆರಿ ಮಚ್, ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್.